ಶಿರಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಾರ್ಷಿಕ ಕಾರ್ಯಕ್ರಮದಲ್ಲಿ ನೂತನ ದತ್ತಿನಿಧಿ ಪುರಸ್ಕಾರ ಹಾಗೂ ಗೋಲ್ಡನ್ ಪೆನ್ ಪುರಸ್ಕಾರ ಘೋಷಣೆ ಮಾಡಲಾಗಿದೆ. ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಬೆಳಕಂಡ ನೇತೃತ್ವದಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಕುರಿತು ತೀರ್ಮಾನ ಕೈಗೊಳ್ಳಲಾಯಿತು. ಕಳೆದ ವರ್ಷದಿಂದ ಆರಂಭವಾದ ಗೋಲ್ಡನ್ ಪೆನ್ ಪುರಸ್ಕಾರಕ್ಕೆ ಯುವ ಪತ್ರಕರ್ತ ಮಂಜುನಾಥ್ ಈರುಗೊಪ್ಪ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಲೋಕಧ್ವನಿ ಪತ್ರಿಕೆ ಸ್ಥಾನಿಕ ಸಂಪಾದಕ ನಾಗರಾಜ್ ಮತ್ತಿಗಾರ್ ತಮ್ಮ ತಂದೆಯ ಹೆಸರಿನಲ್ಲಿ ನೀಡುತ್ತಿರುವ ದಿವಂಗತ ಸುಬ್ಬಣ್ಣ ಮತ್ತಿಗಾರ್ ದತ್ತಿನಿಧಿಯನ್ನು ಲೋಕಧ್ವನಿ ಪತ್ರಿಕೆಯ ಪುಟ ಹಾಗೂ ಜಾಹೀರಾತು ವಿನ್ಯಾಸಗಾರ ಮಧುಸೂದನ್ ಹೆಗಡೆಯವರಿಗೆ ನೀಡಲಾಗುತ್ತಿದೆ. ಹಿರಿಯ ಪತ್ರಕರ್ತ ಗಿರಿಧರ್ ಕಬ್ನಳ್ಳಿ ತಮ್ಮ ಪಾಲಕರ ನೆನಪಿಗಾಗಿ ನೀಡುತ್ತಿರುವ ಕಬ್ನಳ್ಳಿ ದಿವಂಗತ ಸರೋಜಾ ಮತ್ತು ಛತ್ರಪತಿ ಹೆಗಡೆ ದತ್ತಿನಿಧಿ ಪುರಸ್ಕಾರವನ್ನು ಬನವಾಸಿಯ ಹೊಸದಿಗಂತ ವರದಿಗಾರ ಸುಧೀರ್ ನಾಯರ್ ಅವರಿಗೆ ಹಾಗೂ ಲೋಕಧ್ವನಿ ಸಿಇಒ ಜಯಂತ್ ಭಟ್ ತಮ್ಮ ತಾಯಿಯ ನೆನಪಿನಲ್ಲಿ ನೀಡುತ್ತಿರುವ ದಿವಂಗತ ಲಕ್ಷ್ಮೀ ಗೋಪಾಲಕೃಷ್ಣ ಭಟ್ ಬಿಸ್ಲುಕೊಪ್ಪ ದತ್ತಿನಿಧಿ ಪುರಸ್ಕಾರವನ್ನು ಹಿರಿಯ ಪತ್ರಿಕಾ ವಿತರಕ ಗಣೇಶ್ ನೀಲೇಕಣಿ ಅವರಿಗೆ ನೀಡಿ ಗೌರವಿಸಲಾಗುತ್ತಿದೆ. ಪುರಸ್ಕಾರಗಳು ಅಭಿನಂದನಾ ಪತ್ರ ಹಾಗೂ ನಗದನ್ನು ಒಳಗೊಂಡಿದ್ದು, ಸಂಘದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ವಿತರಣಾ ವಾರ್ಷಿಕ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗುತ್ತಿದೆ ಎಂದು ಸಂಘದ ಕಾರ್ಯದರ್ಶಿ ಕೃಷ್ಣಮೂರ್ತಿ ಕೆರೆಗದ್ದೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.